ನಾಳೆ ಬೆಳಗ್ಗೆ ನಿಮ್ಮ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಅವಳ ದೇಹದಲ್ಲಿ ನಾಗವಲಿ ಇರೋದನ್ನ ನಾನು ನಿರೂಪಿಸ್ತೀನಿ. ಸರಸ್ವತಿನ ದೇವಸ್ಥಾನಕ್ಕೆ ಎಳ್ಕೊಂಬರ್ಬೇಕಾದ್ರೆ ಮನೆಯವರೆಲ್ಲ ಸೇರಿ ಎಳ್ಕೊಂಬಂದ್ರು. ಆದ್ರೆ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಗೌರಿ ಸರ್ವೇ ಸಾಧಾರಣವಾಗಿ ಒಬ್ಳೇ ಎಳ್ಕೊಂಡು ಹೋದ್ರು. ಅದನ್ನ ನೋಡಿ ನನಗೆ ಬಹಳ ಆಶ್ಚರ್ಯ ಆಯ್ತು. ಅದನ್ನ ಪತ್ತೆ ಮಾಡೋಕ್ಕೋಸ್ಕರನೇ ನಾನು ಅವತ್ತು ರಾತ್ರಿ ಗೌರಿ ರೂಮ್ ಹೋದೆ. ಯಾಕೆ ಡಾಕ್ಟರ್, ಏನು ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಇಲ್ಲದೆ ಇರುತ್ತಾ? ನಾನು ಆಚಾರ್ಯರಿಗೆ ಎಷ್ಟೋ ಸಲ ಹೇಳಿದೆ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇಲ್ಲ ಅಂತ. ಅವ್ರು ನನ್ನ ಮಾತನ್ನ ನಂಬ್ತಾನೇ ಇಲ್ಲ. ಅದ್ರ ಬಗ್ಗೆ ನೀವೇನ್ ಅನ್ಕೊಂಡಿದ್ದೀರಾ ಡಾಕ್ಟರ್? ಯಾವುದ್ರ ಬಗ್ಗೆ? ನಮ್ ಅಕ್ಕನ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತ ಆಚಾರ್ಯರು ಹೇಳ್ತಾರೆ. ಆಗ ಗೌರಿ ಧ್ವನಿನಲ್ಲಿ ಗಾಬರಿನ, ಅವಳ ಮಾತಿನಲ್ಲಿ ತೊದಲಿಕೆನ ಗಮನಿಸಿದೆ. ಅದ್ರ ಬಗ್ಗೆ? ಓಹೋ, ಅದ್ರ ಬಗ್ಗೆನಾ? ನಾನ್ ಕನ್ಫರ್ಮ್ ಆಗಿ ಹೇಳ್ತೀನಿ, ನಿಮ್ಮ ಅಕ್ಕ ಒಬ್ಬ ಮಾನಸಿಕ ರೋಗಿ. ಶಿ ಈಸ್ ಎ ಮೆಂಟಲ್ ಪೇಷಂಟ್. ನನ್ನ ಪ್ರಕಾರ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇಲ್ಲವೇ ಇಲ್ಲ. ಕರೆಕ್ಟ್. ಗೌರಿ ಮುಖದಲ್ಲಿ ಕರೆಕ್ಟ್ ಸೈಕಿಕ್ ವೈಬ್ರೇಷನ್ ನೋಡಿದೆ. ನಾಗವಲ್ಲಿ ಸಮಸ್ಯೆ ಈ ಮನೆಯಲ್ಲಿದೆ ಅಂತ ಆಚಾರ್ಯರು ಅನಾವಶ್ಯಕವಾಗಿ ಗುಲ್ಲೆಬ್ಸಿದ್ದಾರೆ. ನೀವ್ ಹೇಳೋ ಹಾಗೆ ನಮ್ಮನೇಲಿ ಖಂಡಿತ ಆ ನಾಗವಲ್ಲಿ ಸಮಸ್ಯೆ ಇಲ್ಲ ಡಾಕ್ಟರ್. ಸರಸ್ವತಿ ಭರತನಾಟ್ಯಂ ಡ್ರೆಸ್ನ ಅವತ್ತು ನಾನು ಗೌರಿ ರೂಮಲ್ಲಿ ನೋಡಿದೆ.